ಇದ್ದರೆ ಅವ್ರ ತಂದೆ ಅಲ್ಲಾರ ಕಾರಣದಿಂದಾಗಿ ಅವ್ರ ತಂದೆಯವರು ಸಹ ಈ ಒಂದು ಪಂಜಾಬಿ ಘರಾಣನ ಬೆಳೆಸ್ಕೊಂಡು ಬಂದಂಥವ್ರು, ನಂತರದ ವೈವಿಧ್ಯಮಯ ಘರಾಣಗಳು ತನ್ನ ತಾವು ಗುರುತಿಸಿಕೊಂಡಂಥವ್ರು ಅವರು. ಅವ್ರ ಜೊತೆಗೆ ಅವರ ಮಗ ಇವತ್ತು ಅವರಿಬ್ಬರೂ ಇಲ್ಲ, ಅದರ ಸಂಗೀತ, ಅವರ ನಾದ, ಅವರ ತಬಲಾದ ಈ ಒಂದು ಏನಪ್ಪ ಅಂತ ತಾಳಗಳು ಇವತ್ತಿಗೂ ಸಹ ನಮ್ಮೊಂದಿಗಿದ್ದಾವೆ, ಅವು ಮುಂದೂ ಉಳಿತಾವೆ. ಯಾಕಂತಂದ್ರೆ ಅವೆಲ್ಲ ಏನಪ್ಪ ಅಮರತ್ವವನ್ನು ಪಡೆಯುವಂಥ ಶಕ್ತಿ ಏನಾದರೂ ಇವತ್ತು ಯಾರಲ್ಲಾದರೂ ಇದ್ದರೆ ಈ ಒಂದು ಎಲ್ಲ ಸಂಗೀತ ದಿಗ್ಗಜರಲ್ಲಿ, ಅದರಲ್ಲೂ ಈ ಎಲ್ಲ ಸಂಗೀತ ದಿಗ್ಗಜರೊಂದಿಗೆ ತಮ್ಮನ್ನು ತಾವು ಗುರುತಿಸಿಕೊಂಡು ತಮ್ಮ ತಬಲಾದಿಂದ ತಬಲಾನ ಎತ್ತರಕ್ಕೆ ಒಯ್ದರು, ಅದು ತಬಲಾ ಹಿಡಿದು ಇವ್ರ ಮೇಲೆ ಎತ್ತರಕ್ಕೆ ಹೋದರು. ಅದನ್ನು ವಿಮರ್ಶಕರು ಬಿಟ್ಟಂಥ ವಿಷಯ. ಸಂಗೀತದಲ್ಲಿ ಮಾತ್ರ ಇವತ್ತು ನಮ್ಮ ತಬಲಾ ಮಾಂತ್ರಿಕಂತಿರೋ, ನಾದ ಮಾಂತ್ರಿಕಂತಿರೋ, ತಾಳ ಮಾಂತ್ರಿಕಂತಿರೋ ಇವತ್ತು ಮಾಂತ್ರಿಕ ಮಧ್ಯದಲ್ಲಿಲ್ಲ. ಆದರೆ ಅವರು ಬಿಟ್ಟು ಹೋದಂಥ ಮಾಂತ್ರಿಕತೆಯ ನಾದಗಳು, ನುಡಿಗಳು ನಮ್ಮಲ್ಲಿ ಇದ್ದಾವೆ. ಇವತ್ತಿಗೂ ಸಹಿತ ನಾವು ಆನ್ ಮಾಡಿ ಕೇಳಿದರೆ ಇವತ್ತು ರೆಕಾರ್ಡ್ಸ್ ಆಗಲು ಸಿಗ್ತಾವೆ. ಯಾಕಂದ್ರೆ ಕೇವಲ ರಾಷ್ಟ್ರ ಮಟ್ಟದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹಿತ 4 ಗ್ರಾಮಿ ಪುರಸ್ಕಾರ ಪಡೆದಂಥವ್ರು. 4 ಗ್ರಾಮಿ ಪುರಸ್ಕಾರ ಸಾಣದಲ್ಲ, ಸಾಧ್ಯ. ಮತ್ತು ನಮ್ಮಲ್ಲಿ ಎಲ್ಲ ಪದ್ಮಶ್ರೀ ಆಗಿರ್ಬೋದು, ವಿಭೂಷಣ ಆಗಿರ್ಬೋದು, ಭಾರತ ರತ್ನ ಬಿಟ್ಟು ಉಳಿದೆಲ್ಲ ಪ್ರಶಸ್ತಿಗಳನ್ನು ಪಡೆದಂಥವ್ರು. ಅವ್ರು ಯಾವ ಪ್ರಶಸ್ತಿಯನ್ನು ಮೀರಿತ್ತಂಥವ್ರು ಅವರು. ಅಂಥ ಒಂದು ಧೀಮಂತ ವ್ಯಕ್ತಿತ್ವವನ್ನು ಪಡೆದಂಥ ವ್ಯಕ್ತಿ ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ ಅನ್ನೋ ನೋವನ್ನು ಬಿಟ್ಟರೆ, ದೈಹಿಕವಾಗಿ ಇಲ್ಲ ಅನ್ನೋ ನೋವನ್ನು ಬಿಟ್ಟರೆ ಅವ್ರ ಸಂಗೀತ ನಮ್ಮ ಜೊತೆಗಿದೆ ಅಲ್ಲ. ಆ ಸಂಗೀತದಿಂದ ನಮ್ಮ ಬದುಕನ್ನು ಕಟ್ಟಿಕೊಳ್ಳೋದು ಮತ್ತು ಪ್ರೀತಿಯಿಂದ ಬದುಕೋದು ಹೇಗಪ್ಪ ಅನ್ನೋದನ್ನು ಇವ್ರ ವ್ಯಕ್ತಿತ್ವವನ್ನು ನೋಡಿ ಕಲಿಯುವಂಥದ್ದಾಗಿದಂಥ ಇಂಥ ವ್ಯಕ್ತಿ ಈ ಒಂದು ಏನಪ್ಪ ಅಂತಂದ್ರೆ ಈ ಮಾಡರ್ನ್ ಜಗತ್ತಿನಲ್ಲ, ಅಥವಾ ಅಮೇರಿಕಾದಲ್ಲಿರ್ಬೋದು, ಫ್ರಾನ್ಸಲ್ಲಿರ್ಬೋದು, ಇಂಗ್ಲೆಂಡ್ನಲ್ಲಿರ್ಬೋದು, ಎಲ್ಲ ಕಡೆಗೂ ಇವರು ಫ್ಯಾನ್ಸ್. ಎತ್ತ ನೋಡಿದರತ್ತ ಫ್ಯಾನ್ಸ್ಗಳ ಮಧ್ಯದಲ್ಲಿ ಫ್ಯಾನ್ ಆಗಿದ್ದಂತಹ ಎಲ್ಲರೂ ತಂಗಾಳಿ ಬೀಸುತ್ತಿರುವಂಥ ವ್ಯಕ್ತಿತ್ವ ಪಡೆದಂಥ ಈ ವ್ಯಕ್ತಿ ಇಂದ ಅವರಿಲ್ಲ ಅನ್ನೋದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಮತ್ತು ಕರ್ನಾಟಕದಲ್ಲೂ ಸಹ ಬೆಂಗಳೂರು ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಇನ್ನುಳಿದ ಕಡೆಗಳಲ್ಲಿ ತಮ್ಮ ಸಂಗೀತ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅನೇಕ ಸಂಗೀತ ಪಂಡಿತರೊಂದಿಗೆ. ಅವರನ್ನು ಇವತ್ತಿಗೂ ಸಹಿತ ಮಹಾನ್ ಪಂಡಿತರಾದಂಥ ಪಂಡಿತ್ ರವೀಂದ್ರ ಯಾವಾಗ ನೆನಪಿಸ್ತಾ ಇರ್ತಾರೆ. ಅವ್ರ ಮಿತ್ರರವರು, ಅವ್ರ ಜೊತೆಗಾರನ್ರಿ, ಅವರು ಸಹಿತ ನೆನೆಸ್ತಾ ಇರ್ತಾರೆ. ಅಂತ ದೊಡ್ಡ ವ್ಯಕ್ತಿತ್ವಪ ಅನ್ನುವಂಥದ್ದನ್ನು ಈ ಒಂದು ಎಲ್ಲ ನೆಲಗಟ್ಟಿನಲ್ಲೇ ಇನ್ನೂ ಕೆಲವೊಂದಿಷ್ಟು ನಾವು ಅವ್ರನ್ನ ವಿಚಾರ ಮಾಡಿದಾಗ ಅವರನ್ನು ಅನೇಕರು, ಅದರಲ್ಲೂ ಮುಖ್ಯವಾಗಿ ಪಂಡಿತ್ ಶ್ರೀಧರ್ ಮಾಂಡ್ರೆ ಅನ್ನುವಂಥವ್ರು, ಅವರು ತಮ್ಮ ಮಾನಸಿಕ ಗುರು, ಅವರು ನಮ್ಮ ಮನಸ್ಸಿನ ಗುರು ಅನ್ನುವಂಥ ಮಾನಸ ಗುರು ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅನೇಕರನ್ನು ನೂರಾರಲ್ಲ, ಸಾವಿರಾರಲ್ಲ, ಅನೇಕ ಅವರ ಭಕ್ತರ ಜೊತೆಗೆ ಸಾವಿರಾರು ಜನ ಪಂಡಿತರನ್ನು ತಮ್ಮ ಜೊತೆಗೆ ಗುರುತಿಸಿಕೊಂಡವರು, ಅವ್ರಿಗೆ ಸಾಥ್ ಕೊಟ್ಟಂಥವರು. ಅವರು ಈ ಒಂದು ವಿಶ್ವ ಅಥವಾ ನಾಗರಿಕತೆ ಅಥವಾ